ಬಿಡದಿಯಲ್ಲಿ ಟೌನ್ಶಿಪ್ ವಿರುದ್ಧ ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತಿನಿಂದ ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಭೂಸ್ವಾಧೀನ ವಿರೋಧಿಸಿ ಅನ್ನದಾತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಬೈಕ್ ರ್ಯಾಲಿ ಬಳಿಕ ರೈತರಿಂದ ಬೃಹತ್ ಪ್ರತಿಭಟನಾ ಸಮಾವೇಶ. ಭೂಸ್ವಾಧೀನ ವಿರೋಧಿಸಿ ಕಳೆದ 450 ದಿನಗಳಿಂದ ಒಂದಲ್ಲ ಎರಡಲ್ಲ 100 ಅಲ್ಲ 200 ಅಲ್ಲ 450 ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ ರೈತರು. ಬಿಡದಿ ಜಿಜಿಎಸ್ ಸರ್ಕಲ್ನಿಂದ ರೈತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬೈಕ್ ರ್ಯಾಲಿಯ ಬಳಿಕ ಟೌನ್ಶಿಪ್ ವಿರೋಧಿಸಿ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಸಮಾವೇಶದಲ್ಲಿ 24 ಉಪಗ್ರಾಮದ ರೈತರು ಭಾಗಿಯಾಗ್ತಾರೆ. ಅತಿದೊಡ್ಡ ಹೋರಾಟಕ್ಕೆ ಬಿಡದಿ ರೈತರು ಪ್ಲಾನ್ ಮಾಡಿದ್ದಾರೆ. ಬೈಕ್ ರ್ಯಾಲಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಲ್ಲ, ಇದು ಟೌನ್ಶಿಪ್ ಜಾರಿಗೆ ತರೋದು ಬಿಡದಿಯಲ್ಲಿ. ಇದನ್ನ ವಿರೋಧಿಸಿ ಹತ್ತೂರ ಹಳ್ಳಿಯ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಬೈಕ್ ರ್ಯಾಲಿ ಮೂಲಕ ಸರ್ಕಾರಕ್ಕೆ ನಮ್ಮೆಲ್ಲರ ವಿರೋಧ ಇದಕ್ಕೆ ಇದೆ, ಯಾವುದೇ ಕಾರಣಕ್ಕೂ ನೀವಿದನ್ನ ಇಲ್ಲಿ ಜಾರಿಗೆ ತರಬಾರದು ಅನ್ನೋದನ್ನ ಹೇಳ್ತಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರನ್ನ ತಾವು ಗಮನಿಸ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದು ಕೃಷಿ ಭೂಮಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ರೈತರು ಇವತ್ತು ಎಲ್ಲ ಸಾಬೀತು ಮಾಡಿ ತೋರಿಸಿದ್ದಾರೆ ಕೃಷಿ ಭೂಮಿ ಹೌದೋ ಅಲ್ವೋ ಅನ್ನೋದರ ಬಗ್ಗೆ. ಈಗ ಜನಾಕ್ರೋಶ ಎಷ್ಟಿದೆ, ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ಇದು ಒಂದಿಬ್ಬರ ಮಾತಲ್ಲ, ಒಂದಿಬ್ಬರ ಆಕ್ರೋಶವಲ್ಲ, ಊರಿಗೆ ಊರೇ ಇವತ್ತು ಇದೊಂದು ಯೋಜನೆಯ ವಿರುದ್ಧ ತೊಡೆತಟ್ಟಿ ನಿಂತಿದೆ. ಸರ್ಕಾರದ ವಿರುದ್ಧ ಆಕ್ರೋಶದ ಜ್ವಾಲೆ ಎಷ್ಟಿದೆ ಅನ್ನೋದನ್ನ ತೋರಿಸೋದಕ್ಕೆ ಪ್ರತಿಭಟನಾಕಾರರು ಬೈಕ್ ರ್ಯಾಲಿ ಹಾಗೆ ಪ್ರತಿಭಟನಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಪ್ರವೀಣ್ ಇದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ವಿರುದ್ಧ ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತಿನಿಂದ ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಭೂಸ್ವಾಧೀನ ವಿರೋಧಿಸಿ ಅನ್ನದಾತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಬೈಕ್ ರ್ಯಾಲಿ ಬಳಿಕ ರೈತರಿಂದ ಬೃಹತ್ ಪ್ರತಿಭಟನಾ ಸಮಾವೇಶ. ಭೂಸ್ವಾಧೀನ ವಿರೋಧಿಸಿ ಕಳೆದ 450 ದಿನಗಳಿಂದ ಒಂದಲ್ಲ ಎರಡಲ್ಲ 100 ಅಲ್ಲ 200 ಅಲ್ಲ 450 ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ ರೈತರು. ಬಿಡದಿ ಜಿಜಿಎಸ್ ಸರ್ಕಲ್ನಿಂದ ರೈತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬೈಕ್ ರ್ಯಾಲಿಯ ಬಳಿಕ ಟೌನ್ಶಿಪ್ ವಿರೋಧಿಸಿ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಸಮಾವೇಶದಲ್ಲಿ 24 ಉಪಗ್ರಾಮದ ರೈತರು ಭಾಗಿಯಾಗ್ತಾರೆ. ಅತಿದೊಡ್ಡ ಹೋರಾಟಕ್ಕೆ ಬಿಡದಿ ರೈತರು ಪ್ಲಾನ್ ಮಾಡಿದ್ದಾರೆ. ಬೈಕ್ ರ್ಯಾಲಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಲ್ಲ, ಇದು ಟೌನ್ಶಿಪ್ ಜಾರಿಗೆ ತರೋದು ಬಿಡದಿಯಲ್ಲಿ. ಇದನ್ನ ವಿರೋಧಿಸಿ ಹತ್ತೂರ ಹಳ್ಳಿಯ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಬೈಕ್ ರ್ಯಾಲಿ ಮೂಲಕ ಸರ್ಕಾರಕ್ಕೆ ನಮ್ಮೆಲ್ಲರ ವಿರೋಧ ಇದಕ್ಕೆ ಇದೆ, ಯಾವುದೇ ಕಾರಣಕ್ಕೂ ನೀವಿದನ್ನ ಇಲ್ಲಿ ಜಾರಿಗೆ ತರಬಾರದು ಅನ್ನೋದನ್ನ ಹೇಳ್ತಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರನ್ನ ತಾವು ಗಮನಿಸ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದು ಕೃಷಿ ಭೂಮಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ರೈತರು ಇವತ್ತು ಎಲ್ಲ ಸಾಬೀತು ಮಾಡಿ ತೋರಿಸಿದ್ದಾರೆ ಕೃಷಿ ಭೂಮಿ ಹೌದೋ ಅಲ್ವೋ ಅನ್ನೋದರ ಬಗ್ಗೆ. ಈಗ ಜನಾಕ್ರೋಶ ಎಷ್ಟಿದೆ, ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ಇದು ಒಂದಿಬ್ಬರ ಮಾತಲ್ಲ, ಒಂದಿಬ್ಬರ ಆಕ್ರೋಶವಲ್ಲ, ಊರಿಗೆ ಊರೇ ಇವತ್ತು ಇದೊಂದು ಯೋಜನೆಯ ವಿರುದ್ಧ ತೊಡೆತಟ್ಟಿ ನಿಂತಿದೆ. ಸರ್ಕಾರದ ವಿರುದ್ಧ ಆಕ್ರೋಶದ ಜ್ವಾಲೆ ಎಷ್ಟಿದೆ ಅನ್ನೋದನ್ನ ತೋರಿಸೋದಕ್ಕೆ ಪ್ರತಿಭಟನಾಕಾರರು ಬೈಕ್ ರ್ಯಾಲಿ ಹಾಗೆ ಪ್ರತಿಭಟನಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಪ್ರವೀಣ್ ಇದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ವಿರುದ್ಧ ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತಿನಿಂದ ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಭೂಸ್ವಾಧೀನ ವಿರೋಧಿಸಿ ಅನ್ನದಾತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಬೈಕ್ ರ್ಯಾಲಿ ಬಳಿಕ ರೈತರಿಂದ ಬೃಹತ್ ಪ್ರತಿಭಟನಾ ಸಮಾವೇಶ. ಭೂಸ್ವಾಧೀನ ವಿರೋಧಿಸಿ ಕಳೆದ 450 ದಿನಗಳಿಂದ ಒಂದಲ್ಲ ಎರಡಲ್ಲ 100 ಅಲ್ಲ 200 ಅಲ್ಲ 450 ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ ರೈತರು. ಬಿಡದಿ ಜಿಜಿಎಸ್ ಸರ್ಕಲ್ನಿಂದ ರೈತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬೈಕ್ ರ್ಯಾಲಿಯ ಬಳಿಕ ಟೌನ್ಶಿಪ್ ವಿರೋಧಿಸಿ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಸಮಾವೇಶದಲ್ಲಿ 24 ಉಪಗ್ರಾಮದ ರೈತರು ಭಾಗಿಯಾಗ್ತಾರೆ. ಅತಿದೊಡ್ಡ ಹೋರಾಟಕ್ಕೆ ಬಿಡದಿ ರೈತರು ಪ್ಲಾನ್ ಮಾಡಿದ್ದಾರೆ. ಬೈಕ್ ರ್ಯಾಲಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಲ್ಲ, ಇದು ಟೌನ್ಶಿಪ್ ಜಾರಿಗೆ ತರೋದು ಬಿಡದಿಯಲ್ಲಿ. ಇದನ್ನ ವಿರೋಧಿಸಿ ಹತ್ತೂರ ಹಳ್ಳಿಯ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಬೈಕ್ ರ್ಯಾಲಿ ಮೂಲಕ ಸರ್ಕಾರಕ್ಕೆ ನಮ್ಮೆಲ್ಲರ ವಿರೋಧ ಇದಕ್ಕೆ ಇದೆ, ಯಾವುದೇ ಕಾರಣಕ್ಕೂ ನೀವಿದನ್ನ ಇಲ್ಲಿ ಜಾರಿಗೆ ತರಬಾರದು ಅನ್ನೋದನ್ನ ಹೇಳ್ತಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರನ್ನ ತಾವು ಗಮನಿಸ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದು ಕೃಷಿ ಭೂಮಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ರೈತರು ಇವತ್ತು ಎಲ್ಲ ಸಾಬೀತು ಮಾಡಿ ತೋರಿಸಿದ್ದಾರೆ ಕೃಷಿ ಭೂಮಿ ಹೌದೋ ಅಲ್ವೋ ಅನ್ನೋದರ ಬಗ್ಗೆ. ಈಗ ಜನಾಕ್ರೋಶ ಎಷ್ಟಿದೆ, ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ಇದು ಒಂದಿಬ್ಬರ ಮಾತಲ್ಲ, ಒಂದಿಬ್ಬರ ಆಕ್ರೋಶವಲ್ಲ, ಊರಿಗೆ ಊರೇ ಇವತ್ತು ಇದೊಂದು ಯೋಜನೆಯ ವಿರುದ್ಧ ತೊಡೆತಟ್ಟಿ ನಿಂತಿದೆ. ಸರ್ಕಾರದ ವಿರುದ್ಧ ಆಕ್ರೋಶದ ಜ್ವಾಲೆ ಎಷ್ಟಿದೆ ಅನ್ನೋದನ್ನ ತೋರಿಸೋದಕ್ಕೆ ಪ್ರತಿಭಟನಾಕಾರರು ಬೈಕ್ ರ್ಯಾಲಿ ಹಾಗೆ ಪ್ರತಿಭಟನಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಪ್ರವೀಣ್ ಇದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ವಿರುದ್ಧ ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ.
ಇವತ್ತಿನಿಂದ ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಭೂಸ್ವಾಧೀನ ವಿರೋಧಿಸಿ ಅನ್ನದಾತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಬೈಕ್ ರ್ಯಾಲಿ ಬಳಿಕ ರೈತರಿಂದ ಬೃಹತ್ ಪ್ರತಿಭಟನಾ ಸಮಾವೇಶ. ಭೂಸ್ವಾಧೀನ ವಿರೋಧಿಸಿ ಕಳೆದ 450 ದಿನಗಳಿಂದ ಒಂದಲ್ಲ ಎರಡಲ್ಲ, 100 200 450 ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ ರೈತರು. ಬಿಡದಿ ಜಿಜಿಎಸ್ ಸರ್ಕಲ್ನಿಂದ ರೈತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬೈಕ್ ರ್ಯಾಲಿಯ ಬಳಿಕ ಟೌನ್ಶಿಪ್ ವಿರೋಧಿಸಿ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಸಮಾವೇಶದಲ್ಲಿ 24 ಉಪಗ್ರಾಮದ ರೈತರು ಭಾಗಿಯಾಗ್ತಾರೆ. ಅತಿದೊಡ್ಡ ಹೋರಾಟಕ್ಕೆ ಬಿಡದಿ ರೈತರು ಪ್ಲಾನ್ ಮಾಡಿದ್ದಾರೆ. ಬೈಕ್ ರ್ಯಾಲಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಲ್ಲ, ಇದು ಟೌನ್ಶಿಪ್ ಜಾರಿಗೆ ತರೋದು ಬಿಡದಿಯಲ್ಲಿ. ಇದನ್ನ ವಿರೋಧಿಸಿ ಹತ್ತೂರ ಹಳ್ಳಿಯ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಬೈಕ್ ರ್ಯಾಲಿ ಮೂಲಕ ಸರ್ಕಾರಕ್ಕೆ ನಮ್ಮೆಲ್ಲರ ವಿರೋಧ ಇದಕ್ಕೆ ಇದೆ, ಯಾವುದೇ ಕಾರಣಕ್ಕೂ ನೀವಿದನ್ನ ಇಲ್ಲಿ ಜಾರಿಗೆ ತರಬಾರದು ಅನ್ನೋದನ್ನ ಹೇಳ್ತಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರನ್ನ ತಾವು ಗಮನಿಸ್ತಾ ಇದ್ರಿ. ಡಿಕೆ ಶಿವಕುಮಾರ್ ಹೇಳ್ತಾರೆ ಅದು ಕೃಷಿ ಭೂಮಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ರೈತರು ಇವತ್ತು ಎಲ್ಲ ಸಾಬೀತು ಮಾಡಿ ತೋರಿಸಿದ್ದಾರೆ ಕೃಷಿ ಭೂಮಿ ಹೌದೋ ಅಲ್ವೋ ಅನ್ನೋದರ ಬಗ್ಗೆ. ಈಗ ಜನಾಕ್ರೋಶ ಎಷ್ಟಿದೆ, ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ಇದು ಒಂದಿಬ್ಬರ ಮಾತಲ್ಲ, ಒಂದಿಬ್ಬರ ಆಕ್ರೋಶವಲ್ಲ, ಊರಿಗೆ ಊರೇ ಇವತ್ತು ಇದೊಂದು ಯೋಜನೆಯ ವಿರುದ್ಧ ತೊಡೆತಟ್ಟಿ ನಿಂತಿದೆ. ಸರ್ಕಾರದ ವಿರುದ್ಧ ಆಕ್ರೋಶದ ಜ್ವಾಲೆ ಎಷ್ಟಿದೆ ಅನ್ನೋದನ್ನ ತೋರಿಸೋದಕ್ಕೆ ಪ್ರತಿಭಟನಾಕಾರರು ಬೈಕ್ ರ್ಯಾಲಿ ಹಾಗೆ ಪ್ರತಿಭಟನಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಪ್ರವೀಣ್ ಇದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ವಿರುದ್ಧ ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತಿನಿಂದ ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಭೂಸ್ವಾಧೀನ ವಿರೋಧಿಸಿ ಅನ್ನದಾತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಬೈಕ್ ರ್ಯಾಲಿ ಬಳಿಕ ರೈತರಿಂದ ಬೃಹತ್ ಪ್ರತಿಭಟನಾ ಸಮಾವೇಶ. ಭೂಸ್ವಾಧೀನ ವಿರೋಧಿಸಿ ಕಳೆದ 450 ದಿನಗಳಿಂದ ಒಂದಲ್ಲ ಎರಡಲ್ಲ, 100 200 450 ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ ರೈತರು. ಬಿಡದಿ ಜಿಜಿಎಸ್ ಸರ್ಕಲ್ನಿಂದ ರೈತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬೈಕ್ ರ್ಯಾಲಿಯ ಬಳಿಕ ಟೌನ್ಶಿಪ್ ವಿರೋಧಿಸಿ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಸಮಾವೇಶದಲ್ಲಿ 24 ಉಪಗ್ರಾಮದ ರೈತರು ಭಾಗಿಯಾಗ್ತಾರೆ. ಅತಿದೊಡ್ಡ ಹೋರಾಟಕ್ಕೆ ಬಿಡದಿ ರೈತರು ಪ್ಲಾನ್ ಮಾಡಿದ್ದಾರೆ. ಬೈಕ್ ರ್ಯಾಲಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಲ್ಲ, ಇದು ಟೌನ್ಶಿಪ್ ಜಾರಿಗೆ ತರೋದು ಬಿಡದಿಯಲ್ಲಿ. ಇದನ್ನ ವಿರೋಧಿಸಿ ಹತ್ತೂರ ಹಳ್ಳಿಯ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಬೈಕ್ ರ್ಯಾಲಿ ಮೂಲಕ ಸರ್ಕಾರಕ್ಕೆ ನಮ್ಮೆಲ್ಲರ ವಿರೋಧ ಇದಕ್ಕೆ ಇದೆ, ಯಾವುದೇ ಕಾರಣಕ್ಕೂ ನೀವಿದನ್ನ ಇಲ್ಲಿ ಜಾರಿಗೆ ತರಬಾರದು ಅನ್ನೋದನ್ನ ಹೇಳ್ತಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರನ್ನ ತಾವು ಗಮನಿಸ್ತಾ ಇದ್ರಿ. ಡಿಕೆ ಶಿವಕುಮಾರ್ ಹೇಳ್ತಾರೆ ಅದು ಕೃಷಿ ಭೂಮಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ರೈತರು ಇವತ್ತು ಎಲ್ಲ ಸಾಬೀತು ಮಾಡಿ ತೋರಿಸಿದ್ದಾರೆ ಕೃಷಿ ಭೂಮಿ ಹೌದೋ ಅಲ್ವೋ ಅನ್ನೋದರ ಬಗ್ಗೆ. ಈಗ ಜನಾಕ್ರೋಶ ಎಷ್ಟಿದೆ, ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ಇದು ಒಂದಿಬ್ಬರ ಮಾತಲ್ಲ, ಒಂದಿಬ್ಬರ ಆಕ್ರೋಶವಲ್ಲ, ಊರಿಗೆ ಊರೇ ಇವತ್ತು ಇದೊಂದು ಯೋಜನೆಯ ವಿರುದ್ಧ ತೊಡೆತಟ್ಟಿ ನಿಂತಿದೆ. ಸರ್ಕಾರದ ವಿರುದ್ಧ ಆಕ್ರೋಶದ ಜ್ವಾಲೆ ಎಷ್ಟಿದೆ ಅನ್ನೋದನ್ನ ತೋರಿಸೋದಕ್ಕೆ ಪ್ರತಿಭಟನಾಕಾರರು ಬೈಕ್ ರ್ಯಾಲಿ ಹಾಗೆ ಪ್ರತಿಭಟನಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಪ್ರವೀಣ್ ಇದ್ದಾರೆ.